ತನ್ನಿಂದ ಮಾರೋದಕ್ಕಾಗದೇ ಇರೋವಂಥ ಜ್ಯುವೆಲ್ರಿನ ಅಮೋಘ್ ಆರಾಮಾಗಿ ಸೇಲ್ ಮಾಡಿದ್ನ ನೋಡಿ ವೀರೇಂದ್ರ ಯಜುರ್ವೇದಿ ಅವರು ಇಂಪ್ರೆಸ್ ಆಗಿದ್ರು. ಅವರು ಅಮೋಘನ್ ಭುಜ ತಟ್ಟಿ ಮಗಳ ಕಡೆ ತಿರುಗಿ, ನೀನು ಸರಿಯಾದ ಕ್ಯಾಂಡಿಡೇಟ್ನೇ ಸೆಲೆಕ್ಟ್ ಮಾಡಿದ್ಯಾ, ನಾನು ನಿನ್ನ ಚಾಯ್ಸ್ನ ಡೌಟ್ ಪಡಬಾರ್ದಿತ್ತು ಅಂದರು. ಸ್ವಲ್ಪ ಹೊತ್ತಿನ ನಂತರ ಅಮೋಘ್ ಲೀಲಾ ಮನೆ ರೀಚ್ ಆಗಿದ್ದ. ಟಿ ವಿ ನೋಡ್ತಾ ಸೋಫಾ ಮೇಲೆ ಕೂತ್ಕೊಂಡು ಕಾಫಿ ಕುಡಿತಿದ್ದ ಸರೋಜಾ ಡೋರ್ ನಾಕ್ ಆದಾಗ ಆ ಕಡೆ ನೋಡಿದ್ಲು. ಬಾಗ್ಲಲ್ಲಿ ನಿಂತಿರೋ ಅಮೋಘನ್ ನೋಡ್ತಿದ್ದ ಹಾಗೆ ಸರೋಜಾಗೆ ಎಲ್ಲಿಲ್ಲದ ಕೋಪ ಬಂತು. ಹೇಯ್, ಇಲ್ಲೇ ಯಾಕೆ ಬಂದೆ? ಎಷ್ಟು ಧೈರ್ಯನೋ ನಿಂಗೆ ಮತ್ತೆ ಮನೆಗೆ ಬರೋದಕ್ಕೆ? ಹೇಳಿದೆ ಕೇಳಿದೆ ಮನೆ ಬಿಟ್ಟು ಹೋಗಿ ಈಗ ಏನೂ ಆಗೇ ಇಲ್ಲ ಅನ್ನೋ ಥರ ಮಳ್ಳನ ಥರ ಮುಖ ಮಾಡಿಕೊಂಡು ನೀನು ನಿಂತ್ಕೊಂಡ್ಬಿಟ್ರೆ ಒಳಗಡೆ ಸೇರಿಸ್ಕೋತೀವಿ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ನಿನಗೆ ಈ ಮನೇಲಿ ಜಾಗ ಇಲ್ಲ, ಹೋಗ್ತಾ ಇರು ಅಂಥೇಳಿ ಹಲ್ ಕಡಿದ್ಲು. ಅಮೋಘ್, ಕೂಲತ್ತೆ, ನಾನೇನು ನಿಮ್ಮ ಮನೇಲಿ ಇರೋದಕ್ಕೆ ಬಂದಿಲ್ಲ, ನನ್ನ ಹೆಂಡ್ತಿನ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ ಅಂದ. ಬಟ್ ಸರೋಜಾ ಅವನ ಮಾತನ್ನ ಕೇಳಿಸ್ಕೊಳ್ದೆ ಜೋರಾಗಿ ಕೂಗಾಡಿದ್ಲು. ಸರೋಜಾ ವಾಯ್ಸ್ ರೂಮಲ್ಲಿದ್ದ ಲೀಲಾವರೆಗೂ ಕೇಳಿಸ್ತು. ಅವಳು ಥಟ್ಟಂತ ರೂಮಿಂದ ಹೊರಗೆ ಬಂದಾಗ ಸರೋಜಾ ಅಮೋಘಗೆ ಬಾಯಿಗೆ ಬಂದಾಗ ಬೈತಿರೋದು ಕಾಣಿಸ್ತು. ಅವಳು ತಕ್ಷಣ ಅಲ್ಲಿ ಬಂದು, ಅಮ್ಮ ಮನೆಗೆ ಬಂದಿರೋದು ನಿನ್ನ ಅಳಿಯ, ಬಾಗ್ಲೆಲ್ಲೇ ನಿಲ್ಲಿಸಿ ಬಾಯಿಗೆ ಬಂದಾಗ ಬೈತಿದೆಯಲ್ಲ, ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದನ್ನ ಕಲಿ ಅಂತ ಕೋಪದಿಂದ ಹೇಳಿದ್ಲು. ಅದನ್ನು ಕೇಳಿ ಸರೋಜಾ ಶ್ರೀಲೀಲಾನ ಸೀರಿಯಸ್ ಆಗಿ ನೋಡ್ತಾ, ಬಾರೇ ಬಾ, ಇನ್ನೂ ಯಾಕೆ ಬಂದಿಲ್ಲ ಅಂತಿದ್ದೆ, ಬಂದ್ಬಿಟ್ಲು ದೊಡ್ಡದಾಗ ಅವನ ಪರ ವಹಿಸ್ಕೊಂಡು ಅಂದ್ಲು. ಲೀಲಾ ಸಿಟ್ಟಿನಲ್ಲಿ, ಅಮ್ಮ ನಾನು ನಿನಗೆ ಮೊದಲೇ ಹೇಳಿದ್ದೀನಿ, ಡಿವೋರ್ಸ್ ವಿಷಯ ಮುಗಿದು ಹೋದ ಅಧ್ಯಾಯ, ಇನ್ಯಾವತ್ತೂ ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗ್ಬೇಡ. ನಾನು ಅಮೋಘನ ಜೊತೆಗೆ ಬಾಳ್ತೀನಿ, ನನ್ನ ಜೀವನದಲ್ಲಿ ಇನ್ಯಾವ ಗಂಡಿಗೂ ಅವಕಾಶ ಇಲ್ಲ ಅಂತ ಕಡ್ಡಿ ಮುರಿದಂಗೆ ಹೇಳಿದ್ಲು. ಸರೋಜಾ ಮಾತಾಡೋ ಮೊದಲು ಶ್ರೀಲೀಲಾ ಅಮೋಘ್ ಕಡೆ ತಿರುಗಿ ಸ್ಮೈಲಿಂಗ್ ಫೇಸಲ್ಲಿ, ಅಮೋಘ್ 2 minutes ವೇಟ್ ಮಾಡು, ಬ್ಯಾಗ್ ತೊಗೊಂಬರ್ತೀನಿ ಅಂಥೇಳಿ ರೂಮಿಗೆ ಓಡಿದ್ಲು. ಬ್ಯಾಗ್ ತೊಗೊಂಬಂದಮೇಲೆ ಸರೋಜಾ ಅವ್ರ ಕಡೆ ನೋಡಿದೆ, ಅಮೋಘನ ಕೈ ಹಿಡ್ಕೊಂಡು ಹೊರಟ್ಲು. ಅದನ್ನು ನೋಡಿದ ಸರೋಜಾ ಯೋಚಿಸ್ತಾ, ಅದೆಷ್ಟು ದಿನ ನಡೆಯುತ್ತೆ ಅಂತ ನಾನು ನೋಡೇ ಬಿಡ್ತೀನಿ ಕಣೆ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಲು. ಗೇಟ್ ಆಚೆ ಬಂದಾಗ ಅಮೋಘ್ ತಂದಿದ್ದ ಸ್ಪೋರ್ಟ್ಸ್ ಕಾರ್ ನೋಡಿ ಲೀಲಾಗ್ ಶಾಕ್ ಆಯ್ತು. ಅಮೋಘ್, ಈ ಕಾರ್ ನಿಂದೇನಾ? ವಾಹ್ ಅಂತ ಕಣ್ಣು ಅಗಲ ಮಾಡಿಕೊಂಡು ಆಶ್ಚರ್ಯದಿಂದ ಕೇಳಿದ್ಲು. ಅದಕ್ಕೆ ಅವನು 2 ಸೆಕೆಂಡ್ ಯೋಚನೆ ಮಾಡಿ, ಇಲ್ಲ ಶ್ರೀ, ಇದು ನಮ್ಮ ಬಾಸ್ದು, ಅವ್ರ ಹತ್ರ ತುಂಬ ಕಾರ್ಗಳಿದೆ, ಸೊ ಅವರು ನನಗೆ ಓಡಾಡೋದಕ್ಕೆ ಅಂತ ಇದನ್ನು ಕೊಟ್ಟಿದ್ದಾರೆ ಅಂತ ಸುಳ್ಳು ಹೇಳ್ದ. ಶ್ರೀಲೀಲಾ, ಏನು ಓಡಾಡೋದಕ್ಕೆ ಅಂತ ಇಷ್ಟು ಕಾಸ್ಟ್ಲಿ ಕಾರ್ ಕೊಟ್ಟಿದ್ದಾರಾ? ಓ ಮೈ ಗಾಡ್, ಹಾಗಿದ್ರೆ ನಿಮ್ಮ ಬಾಸ್ ಸಖತ್ ರಿಚ್ ಅಂತ ಕಾಣುತ್ತೆ ಅಲ್ವಾ ಅಮೋಘ್ ಅಂದ್ಲು. ಅದಕ್ಕೆ ಅವನು ಜಸ್ಟ್ ಸ್ಮೈಲ್ ಮಾಡಿ, ಬಾ ಕೂತ್ಕೋ ಅಂಥೇಳಿ ಡೋರ್ ತೆಗೆದು ಅವಳನ್ನು ಕೂರಿಸಿ ತಾನು ಡ್ರೈವ್ ಮಾಡೋದಕ್ಕೆ ಹೊರಟ. ಸ್ವಲ್ಪ ಹೊತ್ತಲ್ಲೇ ಇಬ್ಬರು ಹೋಟೆಲಿಗೆ ಬಂದರು. ಲೀಲಾ ಪರ್ಪಲ್ ಕಲರ್ ಡ್ರೆಸ್ಸಲ್ಲಿ ದೇವಲೋಕದ ಅಪ್ಸರೆ ಥರ ಕಾಣ್ತಿದ್ಲು. ಅಮೋಘ್ ಲಿಫ್ಟ್ ಮೂಲಕ ಸೀದಾ ಅವಳನ್ನು ಗ್ರೀನ್ಲ್ಯಾಂಡ್ ಹೋಟೆಲಿನ ಟೆರೆಸ್ಸಿಗೆ ಕರ್ಕೊಂಡು ಹೊರಟ. ಅಮೋಘ್ ಲಿಫ್ಟ್ ಫ್ಲೋರ್ ನಂಬರ್ ಸೆಲೆಕ್ಟ್ ಮಾಡಿದ್ದು ನೋಡಿ, ಅಮೋಘ್, ಇದು ಬೆಂಗಳೂರಲ್ಲೇ ತುಂಬ ಕಾಸ್ಟ್ಲಿಯಸ್ಟ್ ಹೋಟ್ಲ್ ಅಲ್ವಾ, ನೀನ್ಯಾಕೆ ನೀನು ಇಲ್ಲಿ ಕರ್ಕೊಂಡು ಬಂದೆ? ನಾವು ಯಾವುದಾದ್ರೂ ಸಿಂಪಲ್ ಆಗಿರೋ ಹೋಟ್ಲಿಗೆ ಹೋಗ್ಬೋದಿತ್ತಲ್ಲ, ಅದು ಅಲ್ಲದೆ ನೀನು ಟಾಪ್ ಫ್ಲೋರಿಗೆ ಕರ್ಕೊಂಡು ಹೋಗ್ತಿದ್ಯಾ, ಅದಿನ್ನೂ ಕಾಸ್ಟ್ಲಿ ಅನಿಸುತ್ತೆ ಅಂತನ್ಲು. ಅಮೋಘ್ ಅದಕ್ಕೆ ನಗ್ತಾ, ಇದು ನನ್ನ ಫ್ರೆಂಡ್ ದೇಸಾಯಿ ಹೋಟೆಲ್ ಅನ್ನೋದನ್ನ ನೀನು ಮರ್ತು ಬಿಟ್ಟಿದೆಯಾ ಅನಿಸುತ್ತೆ. ನಾನು ಬೇರೆ ಹೋಟೆಲ್ಗೆ ಹೋಗೋದು ಅವ್ರಿಗೆ ಗೊತ್ತಾದರೆ ತುಂಬ ಬೇಜಾರು ಮಾಡ್ಕೋತಾರೆ. ಜೊತೆಗೆ ನಾನು ಇಲ್ಲಿ ಯಾವಾಗ ಬಂದಾಗಲೂ ನನಗೆ ಡಿಸ್ಕೌಂಟ್ ಇದ್ದೇ ಇರುತ್ತೆ, ಸೊ ಡೋಂಟ್ ವರಿ, ಜಸ್ಟ್ ಎಂಜಾಯ್ ಮಾಡಿ ಸಾಕು ಅಂದ. ವಾವ್ ಅಮೋಘ್, ಅರೇಂಜ್ಮೆಂಟ್ಸ್ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ಮದುವೆ ಆದಾಗಿಂದ ನೀನು ಇದೇ ಮೊದಲನೇ ಸಲ ಇಂಥ ಟ್ರೀಟ್ ಕೊಡಿಸ್ತಿರೋದು ಅಂತ ಶ್ರೀಲೀಲಾ ಅವನ ತೋಳು ಹಿಡ್ಕೊಂಡು ಟೇಬಲ್ ಹತ್ರ ಹೋದ್ಲು. ಆ ಎತ್ತರವಾದ ಬಿಲ್ಡಿಂಗ್ನ ಟೆರೆಸ್ ಮೇಲಿಂದ ಇಡೀ ಬೆಂಗಳೂರೇ ಕಾಣಿಸ್ತಿದ್ದೇನೋ ಅಂತ ಅನಿಸ್ತಿತ್ತು ಅವಳಿಗೆ. ಊಟ ಎಲ್ಲ ಮುಗಿದ ಮೇಲೆ ಅಮೋಘ್ ಲೀಲಾ ಒಂದು ಗಿಫ್ಟ್ ಬಾಕ್ಸ್ ಪ್ರೆಸೆಂಟ್ ಮಾಡ್ದ. ಲೀಲಾ ಖುಷಿಯಿಂದ, ಅಮೋಘ್, ಈ ಕ್ಯಾಂಡಲ್ ಲೈಟ್ ಡಿನ್ನರೇ ನಾನು ಸರ್ಪ್ರೈಸ್ ಅಂದ್ಕೊಂಡಿದ್ದೆ, ಅದ್ರ ಮೇಲೆ ಇನ್ನೊಂದು ಸರ್ಪ್ರೈಸಾ, ಏನಿದು ಅಂತ ಕಣ್ಣರಳಿಸ್ಕೊಂಡು ನೋಡ್ತಾ ಆ ಬಾಕ್ಸ್ನ ಓಪನ್ ಮಾಡಲು. ಅದರಲ್ಲಿ ಒಂದು ಮುತ್ತಿನ ಹಾರ ಇತ್ತು, ಅದಕ್ಕೊಂದು ಹಾರ್ಟ್ ಶೇಪಲ್ಲಿರೋ ಡಾಲರ್ ಕೂಡ ಅಟ್ಯಾಚ್ ಆಗಿತ್ತು. ಲೀಲಾ ಆ ಡಾಲರ್ನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಅಮೋಘ್ ಮತ್ತೆ ಲೀಲಾ ಮುಖ ಇದ್ದಿದ್ದು ನೋಡಿ ಅವಳ ಕಣ್ಣಲ್ಲಿ ನೀರು ತುಂಬ್ಕೋತು. ಅಮೋಘ್, ಯಾಕೆ ಶ್ರೀ ಅಳ್ತಿದ್ಯಾ, ನಿನಗೆ ಗಿಫ್ಟ್ ಇಷ್ಟ ಆಗಲಿಲ್ವಾ ಅಂತ ಕೇಳ್ದ. ಶ್ರೀಲೀಲಾ ಎಮೋಷ್ನಲ್ ಆಗಿ, ನಾನು ಅಳ್ತಿಲ್ಲ ಅಮೋಘ್, ಇದು ಖುಷಿಯಿಂದ ಬರ್ತಿರೋ ಕಣ್ಣೀರು, ನನ್ನ ಜೀವನದಲ್ಲಿ ನಾನು ಇಂಥ ಕ್ಷಣಗಳನ್ನ ನೋಡ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಐ ಲವ್ ಯು ಸೋ ಮಚ್, ನನಗಿದು ತುಂಬ ಇಷ್ಟ ಆಯಿತು ಅಂದ್ಲು. ಅವಳು ಖುಷಿ ನೋಡ್ತಾ ಅವನು ಖುಷಿ ಪಡ್ತಿರೋವಾಗಲೇ ಲೀಲಾಗೊಂದು ಕಾಲ್ ಬಂತು. ಅವಳ ಕಾಲ್ ಪಿಕ್ ಮಾಡಿದ್ಲು. ಆ ಕಡೆಯಿಂದ ಒಂದು ಲೇಡಿ ವಾಯ್ಸ್ ಕೇಳಿಸ್ತು. ಹಾಗೆ 1 ನಿಮಿಷದ ನಂತರ ಸಡನ್ನಾಗಿ ಲೀಲಾ ಕಾಲ್ ಕಟ್ ಮಾಡಿದ್ಲು. ಲೀಲಾ ಮುಖದ ಎಕ್ಸ್ಪ್ರೆಷನ್ ಚೇಂಜ್ ಆಗಿದ್ದನ್ನ ಗಮನಿಸಿದ ಅಮೋಘ್, ಯಾಕೆ ಶ್ರೀ, ಯಾಕೆ ಇದ್ದಕ್ಕಿದ್ದಾಗೆ ಅಪ್ಸೆಟ್ ಆದೆ, ಕಾಲ್ ಮಾಡಿದ್ದು ಯಾರು ಅಂತ ಕೇಳ್ದ.
ನಿನ್ನೆ ರಾತ್ರಿ ಯಾರೋ ಒಬ್ಬ ಲೇಡಿ ಶ್ರೀಲೀಲಾಗೆ ಫೋನ್ ಮಾಡಿ ಅಮೋಘ್ನಿಂದ ದೂರ ಇರು ಅಂತ ಹೇಳಿದ್ಲು. ಈಗ ಮತ್ತೆ ಅದೇ ಲೇಡಿ ಇನ್ನೊಂದು ನಂಬರಿಂದ ಕಾಲ್ ಮಾಡಿದ್ಲು. ಅಮೋಘ್ ಕೇಳಿದ್ದಕ್ಕೆ ಶ್ರೀಲೀಲಾ, ನಿನ್ನೆಯಿಂದ ಯಾರೋ ಹೆಂಗಸು ಕಾಲ್ ಮಾಡಿ ನಿನ್ನಿಂದ ದೂರ ಇರು ಅಂತ ಹೆದರ್ಸಿದಾಳೆ ಅಮೋಘ್. ಈಗ ಅದೇ ಹೆಂಗಸು ಬೇರೆ ನಂಬರಿಂದ ಮತ್ತೆ ಕಾಲ್ ಮಾಡಿದ್ಲು. ನನಗೆ ಯಾಕೋ ಸ್ವಲ್ಪ ಭಯ ಆಗ್ತಿದೆ ಅಂದ್ಲು. ಅದಕ್ಕೆ ಅಮೋಘ್, ಹೌದಾ ತೋರಿಸು ನಂಬರ್ನ ಅಂತ ಹೇಳ್ತಾ ಯಾರಿಗೋ ಕಾಲ್ ಮಾಡಿ ಒಂದೆರಡು ನಿಮಿಷ ಟೇಬಲಿಂದ ದೂರ ಹೋಗಿ ಮಾತಾಡ್ದ. ಅವನು ವಾಪಸ್ ಬಂದು ಚೇರ್ ಮೇಲೆ ಕೂತ್ಕೊಳ್ಬೇಕಾದ್ರೆ ಅವನ ಮುಖದಲ್ಲಿ ಸ್ಮೈಲ್ ಇತ್ತು. ಶ್ರೀಲೀಲಾ ತನ್ನ ಮನಸ್ಸಲ್ಲಿ ಇರೋದನ್ನು ಕೇಳಲೇಬೇಕು ಅಂತ ಯೋಚಿಸಿ, ಅಮೋಘ್ ನಾನೇನೋ ಕೇಳಬೇಕು ನಿನ್ನ ಹತ್ರ, ನಿಜ ಹೇಳ್ತೀಯಲ್ಲ ಅಂತ ಕೇಳಿದಾಗ ಅಮೋಘ್ ಸರಿ ಅಂತ ತಲೆ ಆಡಿಸಿದ್ರು ಮನಸ್ಸಲ್ಲೇ. ಇವಳು ಮತ್ತೆ ಯದ್ವಿಕಾ ಬಗ್ಗೆ ಕೇಳ್ತಾಳ, ಹಾಗೇನಾದರೂ ಆದರೆ ಏನು ಹೇಳಿ ಮ್ಯಾನೇಜ್ ಮಾಡಲಿ ಅಂತ ಯೋಚಿಸ್ದ. ಅವಳು ಸ್ವಲ್ಪ ಎಮೋಷ್ನಲ್ ಆಗಿ, ನೀನು ನನ್ನಿಂದ ಏನೂ ಮುಚ್ಚಿಡ್ತಿಲ್ಲ ತಾನೆ, ನೀನು ನನಗೇನು ಮೋಸ ಮಾಡ್ತಿಲ್ಲ ತಾನೆ ಅಂತ ಡೈರೆಕ್ಟಾಗಿ ಕೇಳಿದ್ಲು. ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಿದ್ದೆ ಶ್ರೀ ನೀನು? ನಾನು ನಿನಗೆ ಮೋಸ ಮಾಡ್ತೀನಿ ಅಂತ ಅನ್ಸುತ್ತಾ ನಿನಗೆ? ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಆಮೇಲೆ ನಾನು ಸುಳ್ಳು ಹೇಳ್ತಿದ್ದೀನ ನಿಜ ಹೇಳ್ತಿದ್ದೀನ ನಿನಗೆ ಅರ್ಥ ಆಗುತ್ತೆ ಅಂದ. ಹಾಗೆ ಮನಸ್ಸಲ್ಲೇ, ಸಾರಿ ಶ್ರೀ, ನಿನಗೆಲ್ಲ ಹೇಳೋ ಟೈಮ್ ಇನ್ನೂ ಬಂದಿಲ್ಲ, ಬಟ್ ನೀನು ಅಮೋಘ್ ಯಾವತ್ತೂ ನಿನಗೆ ಮೋಸ ಮಾಡಲ್ಲ ಅಂತ ಮೈಂಡಲ್ಲೇ ಅಂದ್ಕೊಂಡ. ಅದಕ್ಕೆ ಅಮೋಘ್ ಏನೋ ಹೇಳೋದಕ್ಕೆ ಹೊರಟ. ಅಷ್ಟರಲ್ಲಿ ಅವ್ನ ಫೋನ್ ರಿಂಗ್ ಆಗೋದಕ್ಕೆ ಶುರುವಾಯಿತು. ತಕ್ಷಣ ಕಾಲ್ ರಿಸೀವ್ ಮಾಡ್ದ. ಆ ಕಡೆಯಿಂದ ಯಾರೋ ಕೆಲವು ಇನ್ಫಾರ್ಮೇಷನ್ಸ್ ಅವನು ಕೊಟ್ಟರು. ಅಮೋಘ್, ಓಕೆ ಥ್ಯಾಂಕ್ ಯು, ನನಗೆ ಡೀಟೇಲ್ಸ್ ಸೆಂಡ್ ಮಾಡಿ ಅಂಥೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡ್ದ. ಅವನು ತನ್ನ ಫೋನ್ನ ಲೀಲಾ ಕಡೆಗೆ ತಿರುಗಿಸಿ, ನಿನಗೆ ಯಾರೋ ಲೇಡಿ ಕಾಲ್ ಮಾಡಿ ನನ್ನ ಬಗ್ಗೆ ಏನೇನೋ ಹೇಳ್ತಿದ್ರು ಅಂತಂದೆಲ್ಲ, ಇವರೇ ನಿನಗೆ ಕಾಲ್ ಮಾಡಿ ಬ್ರೈನ್ ವಾಶ್ ಮಾಡೋದಕ್ಕೆ ನೋಡ್ತಿರೋದು ಅಂತ ಹೇಳ್ತಾ ತನ್ನ ಹತ್ತಿರ ಇದ್ದ ಡೀಟೇಲ್ಸ್ ತೋರಿಸ್ದ. ಅದನ್ನು ನೋಡಿ ಶ್ರೀಲೀಲಾಗೆ ಶಾಕ್ ಆಯಿತು. ಯಾಕಂದರೆ ಆ ಸಿಮ್ ಓನರ್ ಬೇರೆ ಯಾರೂ ಅಲ್ಲ, ಅವಳಮ್ಮ ಸರೋಜಾ. ಅಮೋಘ್ನ ಅವಳಿಂದ ದೂರ ಮಾಡಬೇಕು ಅಂತ ಸರೋಜಾ ಈ ಪ್ಲ್ಯಾನ್ ಮಾಡಿದ್ಲು. ಆದರೆ ಅಮೋಘ್ ಲೀಲಾ ಎದುರೆ ಸರೋಜಾನ್ ಪ್ಲ್ಯಾನ್ ಏನು ಅಂತ ಗೊತ್ತಾಗೋ ಹಾಗೆ ಮಾಡಿದ್ದ. ಲೀಲಾಗೆ ಈಗ ಸರೋಜಾ ಮೇಲೆ ಎಷ್ಟು ಕೋಪ ಬರ್ತಾ ಇತ್ತೋ ತನ್ನ ಮೇಲೆ ಅಷ್ಟೇ ಬೇಜಾರು ಕೂಡ ಆಗ್ತಿತ್ತು. ನಾನು ಸುಮ್ಮನೆ ಅಮೋಘ್ ಮೇಲೆ ಡೌಟ್ ಪಟ್ಬಿಟ್ಟೆ ಅನ್ನೋ ಗಿಲ್ಟ್ ಕಾಡೋದಕ್ಕೆ ಶುರುವಾಯಿತು. ಅಮೋಘ್ ಪ್ಲೀಸ್ ನನಗೆ ಕ್ಷಮಿಸು, ಸುಮ್ಮನೆ ನಿನ್ನ ಮೇಲೆ ಅನುಮಾನ ಪಟ್ಬಿಟ್ಟೆ. ಇದೆಲ್ಲ ಅಮ್ಮನ ಆಟ ಅಂತ ನಂಗೆ ಗೊತ್ತಿರಲಿಲ್ಲ, ನಮ್ಮನ್ನು ಬೇರೆ ಮಾಡೋದಕ್ಕೆ ಮಾಡ್ತಿರೋ ಪ್ಲ್ಯಾನ್ ಅಂತ ಈ ನನ್ನ ದಡ್ಡ ತಲೆಗೆ ಅರ್ಥನೇ ಆಗಲಿಲ್ಲ. ಐ ಆಮ್ ಸೋ ಸಾರಿ ಅಮೋಘ್, ನಮ್ಮ ಅಮ್ಮನ ಪರವಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ, ಐ ಆಮ್ ರಿಯಲಿ ಸಾರಿ ಅಂತ ಹೇಳಿ ಜೋರಾಗಿ ಅಳ್ತಾ ಅಮೋಘನ್ನ ಗಟ್ಟಿಯಾಗಿ ತಪ್ಕೊಂಡ್ಳು. ಡಿನ್ನರ್ ಮುಗಿದಾದ್ಮೇಲೆ ಶ್ರೀಲೀಲಾನ ಅವಳು ಮನೆಗೆ ಡ್ರಾಪ್ ಮಾಡಿ ತಾನು ಪೆಂಟ್ ಹೌಸಿಗೆ ಬಂದು ಮಲ್ಕೊಂಡ. 1-2 ಗಂಟೆ ಕಳೆದೋಗಿತ್ತೋ ಏನೋ. ಅವನ ಫೋನ್ ಇವಾಗ ರಿಂಗ್ ಆಗಿ ಸೌಂಡ್ ಅವನನ್ನು ಎಚ್ಚರ ಮಾಡ್ತು. ಅವ್ನ ಕಣ್ಣು ಉಚ್ಕೊಂಡು ಸ್ಕ್ರೀನ್ ಮೇಲಿರೋ ಅನ್ನೋನ್ ನಂಬರ್ ನೋಡಿ ಕಾಲ್ ರಿಸೀವ್ ಮಾಡ್ದ. ಅವ್ನು ಹಲೋ ಅನ್ನೋದಕ್ಕಿಂತ ಮೊದಲೇ ಆ ಕಡೆಯಿಂದ ಒಂದು ಹುಡುಗಿ ವಾಯ್ಸ್ ಕೇಳಿಸ್ತು. ಹಲೋ ಅಮೋಘ್, ಇನ್ಸ್ಪೆಕ್ಟರ್ ಹಸೀನಾ ಮಲಿಕ್ ಹಿಯರ್. ಹಸೀನಾ ಮಲಿಕ್ ಹೇಳಿದ ಕೇಳಿದ್ಮೇಲೆ ಅವನ ಕಣ್ಗಳು ದೊಡ್ಡದಾಯ್ತು. ಅವನು ಮತ್ತೆ ಜಾಸ್ತಿ ಪ್ರಶ್ನೆ ಕೇಳಿದೆ. ಸರಿ ಈಗಲೇ ಬರ್ತೀನಿ ಅಂಥೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡ್ದ. ಮುಂದಿನ ಅರ್ಧ ಗಂಟೆಯಲ್ಲಿ ಅವನು ಪೊಲೀಸ್ ಸ್ಟೇಷನ್ ರೀಚ್ ಆಗಿದ್ದ. ಹಸೀನಾ ಮಲಿಕ್ ಅಮೋಘಿಗೆ ಹೇಳಿದ್ದೇನು, ಅಮೋಘ್ ಯಾಕೆ ಸ್ಟೇಷನ್ಗೆ ಹೋಗ್ತಿದ್ದಾನೆ? ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಅರಸು.